ವಿಪರೀತ ತಾಪನ ಉಪಶಮಿಸಲು ಊಟ ಪರದಡಿಯಲ್ಲಿ ಪವಡಿಸಲು ಮನುಷ್ಯನಿಗೆ ಅತಿ ದೊಡ್ಡ ತ್ರಯ ಅಂದ್ರೆ ಯಾವುದು? ಮೂರು ತ್ರಯ. ತಾಪತ್ರಯ ಅಂತ ಹೇಳಿದ್ರೆ ಕಂಡಾಗಟ್ಟೆ ತಾಪತ್ರಯ. ನೋಡಿ, ನಮ್ಮ ಈ ದ್ವಾರಕೆಯಲ್ಲಿ ಯಾರಿಗೂ ಏನು ಕಡಿಮೆ ಇಲ್ಲ, ಎಲ್ಲ ಉಂಟು. ಏನಿ ಎಲ್ಲ ಉಂಟು ಅಂತ ಹೇಳಿದ್ರೆ ನೋಡಿ, ಬೇಕು ಬೇಕಾದ ಹೊತ್ತಿಗೆ ಊಟ ಬರ್ತದೆ, ಬೇಕು ಬೇಕಾದ ಬಟ್ಟೆ ಬರೆಗಳು ಸಿಗ್ತದೆ, ಬೇಕು ಬೇಕಾದ ಆಭರಣ ಸಿಗ್ತದೆ. ಆದ್ರೆ ಎಲ್ಲ ಉಂಟು. ನಮಗೆ ವ್ಯವಸ್ಥೆ, ಮನೆ ಬೇಕಿದ್ರೆ ಮನೆ ಉಂಟು, ಮಠ ಬೇಕಿದ್ರೆ ಮಠ ಉಂಟು, ತಿರುಗಾಡಲಿಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ವಾಹನದ ವ್ಯವಸ್ಥೆ ಉಂಟು, ಕೂತಲ್ಲಿಗೆ ಎಲ್ಲ ಬರ್ತದೆ. ಆದ್ರೆ ಏನಿಲ್ಲ, ನೆಮ್ಮದಿ ಇಲ್ಲ. ಯಾಕೆ ನೆಮ್ಮದಿ ಇಲ್ಲ? ಹೌದಪ್ಪ, ಮನುಷ್ಯನಿಗೆ ಸತ್ತು ಅಂತ ಹೇಳಿದ್ರು ಬಹಳ ಮುಖ್ಯ. ಯಾವ ಸತ್ತು? ಪುರುಷತ್ತು. ಹೌದು, ಮನುಷ್ಯನಿಗೆ ಎಲ್ಲ ಉಂಟು, ಆ ಪುರುಷತ್ತು ಅಂತ ಹೇಳಿ ಮಾಡ್ಲಿಕ್ಕಾಗಲ್ಲ. ಹೌದು, ಯಾಕೆ? ಪುರುಷತ್ತಿಗೂ ನೆಮ್ಮದಿ ಸಿಗ್ತದೆ. ಎಷ್ಟು ದಿವಸ ಆಯ್ತು ಮಾರೆ, ಒಂದು ಜಾತಿ ಹೋಗುದು, ಒಂದು ಜಾತಿ ಹೋಗುದು. ಎಲ್ಲಿಗೆ ಅಂತ ಹೇಳಿ ಒಮ್ಮೆ ಉಪವನಕ್ಕೆ ಹೋಗುದು, ಒಮ್ಮೆ ಅಲ್ಲಿಗೆ ತಗೊಂಡ, ಒಮ್ಮೆ ಇಲ್ಲಿಗೆ ಅದನ್ನುತ್ತ, ಒಮ್ಮೆ ಅಂದ್ರೆ ನಮಗೆ ನಮ್ಮ ಒಡೆಯರಿಗೆ ನಾವೊಮ್ಮೆ ಬರ ಮಾಡ್ತಾರೆ. ಎಲ್ಲದಕ್ಕೂ ನಾವೇ ಆಗ್ಬೇಕು. ಎಷ್ಟು ದಿವಸ ಆಯ್ತು ನಾವು ಕೆಟ್ಟು ನಿದ್ದೆ. ಹೌದು, ಇವತ್ತು ಏನು ಬೇಕಾದ್ರೆ ಆಗಲಿ, ಉಪವನದ ಹತ್ರ ಯಾವಾಗಲೂ ಹೋಗುವವ ಉಪವನದ ಹತ್ರ ನೋಡ್ಬೇಕು ಅಂತಾದ್ರೆ ಸ್ವಲ್ಪ ನಿದ್ದೆ ಮಾಡಬೇಕು. ಭಾರಿ ಒಂದು ಒಳ್ಳೆ ಊಟ ಮಾಡಿ ಬಂದಾಗ ಈ ಊಟ ಕಂಡಾಬಟ್ಟೆ ಮಾಡಿದಾಗ ಸ್ವಲ್ಪ ನಿದ್ದೆ ಹೆಚ್ಚಾಗ್ತದೆ. ಎಂತ ಬೇಕಾದ್ರೆ ಆಗಲಿ, ಒಂದು ಗಳಿಗೆ ನಿದ್ದೆ ಮಾಡುದು ಮಾಡಿ ಆಗಲಿ ಹೋಗಲಿ. ಬಂದು ನೋಡಿ ಅಲ್ಲ, ಈ ಹೊತ್ತಿನಲ್ಲಿ ನಿಜವಾಗಿ ಒಬ್ಬರೇ ಒಬ್ಬರಿಗೆ ನಿದ್ದೆ ಇಲ್ಲ, ನಿದ್ದೆ ತಿರುಗಾಟವೇ ಇರುವುದು. ಒಬ್ಬರಿಗೆ ಮಾತ್ರ ಲೋಕವೇ ಇಲ್ಲದ ಹಾಗೆ. ಹೌದು, ಇವ ಊರಿಗೆ ನಿದ್ರೆ ಕಾಣ್ತದೆ, ಇಲ್ಲದೆ ಹಗಲಿನಲ್ಲಿ ಅದು ಹೊರಗೆ ಹೊಡಿತು. ಭದ್ರವಾಗಿ ಉಂಟು ಅಂತ ಇಲ್ಲಿ ಅರ್ಥ ಆಗ್ತದೆ. ಹೌದು, ನಿಜವಾಗಿ ಹಾಳನ್ನು ನೋಡಿದಾಗ ಗೊತ್ತಾಗ್ತದೆ ಯಜಮಾನ ಹೇಗೆ ಅಂತ. ಈ ಆಳುವೇ ಇಷ್ಟು ಹಾಳಾಗಿದ್ದಾರೆ ಅಂತ ಅವ ಯಜಮಾನ ಎಷ್ಟು ಹಾಳಾಗಿರ್ಬೋದು ಅಲ್ಲ ಅಂತ ಕೇಳಿದ್ದೇನೆ. ಅದಕ್ಕಿಂತೂ ಮಹಾಬಲ ಇವ. ಹೌದೌದು, ಆಡು ಭಾಷೆಯಲ್ಲಿ ಹೇಳುವ ಕ್ರಮ ಕಳ್ಳ ಕಳ್ಳ ಅಂತ. ಇದು ಅದೇ ಕಳ್ಳನ ಇಲ್ಲ. ನಾವು ಇದನ್ನು ಎದುರಿಸಿ ಹೌದು, ಇಲ್ಲಿಗೆ ಬಂದು ಸ್ವಲ್ಪ ಇತ್ಯಾದಿ ಮಾಡ್ತೇನೆ, ಇನ್ನೊಂದು ಕಾಪಾಡಿ ಹೋಗಿ ಹೋಗಿ ಎಂತ ಅವಸ್ಥೆ ಇದೆ. ಒಂದು ಹೊಟ್ಟೆ ತುಂಬ ಊಟ ಮಾಡಿ
ನೀನು ಹೊರಗಡೆ ಗೊತ್ತುಂಟಾ ವ್ಯಾಪ್ತಿ ವ್ಯಕ್ತಿ ಮಾತಾಡಿದ್ರೆ ನೀನು ಹೊರಗಡೆ 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 ಇಲ್ಲಿ ನಿನ್ನನ್ನು ಇಷ್ಟವರೆಗೆ ನೋಡಲಿಲ್ಲ ಆಯ್ತು ನಾನು ಹೊರಗಡೆ ಅವಾಗ ಒಳಗಡೆ ಎಲ್ಲ ಮಾತನಾಡುವ ಮಂಗ ಏ ಮಂಗೇಶ ನಿನ್ನನ್ನು ಕಾಣುವಾಗ ಸ್ವಲ್ಪ ತೋರತರಾಗಿ ಅದಕ್ಕಾಗಿ ನೀನು ಮಂಗದಲ್ಲಿ ಶ್ರೇಷ್ಠನು ಅನ್ನೋ ಕಾರಣ ಏ ಮಂಗೇಶ ಅಲ್ಲ ತಜ್ಞ ಅಲ್ಲ ನಮಗೆ ಎಲ್ಲ ಗೊತ್ತು ಯಾಕೆ ಯಾಕೆ ಅದಕ್ಕೆ ಹೌದೌದು ಮಂಗನನ್ನು ಹಿಡಿಯುವುದಿದ್ರೆ ನಾನು ಎರಡು ಮಂಗ ಹಿಡಿದು ಒಟ್ಟಿಗೆ ಸಮೂಹವನ್ನೇ ಹಿಡಿಯುವುದು ಈಗ ನಿಮ್ಮನ್ನು ಕಾಣುವಾಗ ನೀವು ಹಿಡಿಯುವ ಮಂಗದಾಗೆ ಕಾಣಬೇಕು ಯಾಕೆ ಗೊತ್ತಾ ನೀವು ಮಾತನಾಡ್ತೀರಿ ಹಾಗಿದ್ರೆ ನೀವು ಭಾಷೆ ಇರುವ ಮಂಗ ಅಂತ ಹೌದು ನಾವು ಭಾಷೆ ಇರುವ ಮಂಗ ನಾನು ಅತಿ ಹೆಚ್ಚು ಭಾಷೆ ಹೇಳುವಂತ ಮಾನವ ಈಗ ಇದು ನಮ್ಮ ಉಪವನ ಸಾಮಾನ್ಯ ವನದಂತೆ ನೀವು ಕಾಣುವುದಿಲ್ಲ ಸಹಜ ತಾನೇ ಇಲ್ಲೆಲ್ಲ ಇಷ್ಟೆಲ್ಲ ಅಧಿಕ ಪ್ರಸಂಗ ಮಾಡಿ ಅಧಿಕ ಪ್ರಸಂಗ ಇರಬಹುದು ನೀನು ಈ ಹಗಲು ಹೊತ್ತಿನಲ್ಲಿ ಮಲಗಿದ್ದೀಯಲ್ಲ ನಿನ್ನನ್ನು ಎಪ್ಪಿಸುವಾಗ ನೀನು ಯಾರಿಗೆ ಬಯಸ್ತಾ ಇದ್ದರು ನಿನಗೆ ತಿರುಗಾಟ ಕಮ್ಮಿ ಆಯ್ತು ತಿರುಗಾಟ ಇರುವವರು ಹಗಲು ಹೆಚ್ಚು ನಿದ್ದೆ ಮಾಡ್ತಾರೆ ನಾವು ತಿರುಗಾಟದಲ್ಲಿ ಇರುವುದು ಕಾಣಲಿಕ್ಕೆ ಈ ಉಪವನವನ್ನು ನಾವು ಮೇಲ್ವಿಚಾರಕರಾಗಿದ್ರು ಕೂಡ ಇತ್ತಿನತ್ತ ಅರಮನೆಯಿಂದ ಹೋಗ್ತಾ ಇರುವುದು ಹೌದು ಈ ತಿರುಗಾಟ ಹೆಚ್ಚಾದ ಮೇಲೆ ಹಗಲು ನಿದ್ದೆ ಬರುವುದು ಜಾಸ್ತಿ ಆದರೆ ಒಂದು ಮೈಯೆಲ್ಲ ಕಣ್ಣಾಗಿರ್ತದೆ ಯಾರ್ಯಾರು ಎಷ್ಟೇ ಕಣ್ಣಿಗೆ ಹುಣ್ಣಾಗುವುದು ನಿಮಗೆ ಕೊಳ್ತದ್ದು ತಿಂದ ಅವರಿಗೆ ಹುಣ್ಣಾಗ್ತದೆ ಇಲ್ಲಿ ಬಂದು ಈ ನಮೂನೆ ಮಾತಾಡ್ತೀವಿ ಅಷ್ಟು ಮಾತ್ರ ಅಲ್ಲ ಕಾಣುವುದಕ್ಕೆ ಭಾಷೆ ಇದ್ದಾಗ ಕಂಡು ಕೂಡ ವರ್ತನೆ ನಿಮ್ಮದು ಭಾಷೆ ಇಲ್ಲ ಹಾಗಾಗಿ ನೀವು ಬಿದ್ದ ಹಣ್ಣು ಕೊಳೆತ ಹಣ್ಣು ತಿಂದರೆ ನಾನು ಆಕ್ಷೇಪ ಮಾಡ್ತಿರ್ಲಿಲ್ಲ ಹಣ್ಣು ತಿಂದದ್ದು ಮಾತ್ರ ಅಲ್ಲ ಒಳ್ಳೆ ಸುಮ ನೋಡಿ ಎಷ್ಟು ಜನ ಸುಮ ಅಂದ್ರೆ ಎಷ್ಟು ಚೆನ್ನಾಗಿ ಹೂಸು ವಾಸನೆ ಬರ್ತದೆ ನೋಡಿ ಅದು ಎಳಿಬೇಕಾ ಎಳೆದುವ ಮತ್ತೆ ಬೇಡ ಬೇರೆ ಹೂ ಅದು ಎಳಿಬೇಕು ಹೌದಾ ನಿಮಗೆ ನಂಜೆ ಹೆಚ್ಚು ಇದರಲ್ಲಿ ಗೊತ್ತಾಗ್ತದೆ ಅದನ್ನು ನೋಡಿದರೆ ನಿಮಗೆ ಆಗುದಿಲ್ಲ ಯಾಕೆ ಆ ಹೂವತ್ತಾಗಿ ಅಷ್ಟು ಮಾತ್ರ ಅಲ್ಲ ಇವ ಒಳ್ಳೆ ಇವ ತೆಂಗಿನ ಮರಕ್ಕೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಬೆಂಗಗಳೆಲ್ಲ ಆಗ್ತದೆ ಹೌದಾ ಒಂದೇ ಒಂದು ಎಳನೀರು ಅಭಿಷೇಕಕ್ಕೆ ಎಂತ ಮಾಡಿದ್ದು ಒಂದೇ ಒಂದು ಎಳನೀರನ್ನು ಇಟ್ಟುಕೊಂಡಿದ್ದ ಎಲ್ಲ ಯಾವುದು ಕೆಳದಾಗಿ ಆಯ್ತು ನಿಮಗೆ ಏನಾದರೂ ಬಾಯಿಗೆ ಅದು ಒಂದನ್ನು ಕಟ್ಟಿ ಕುಡಿ ಅದು ಬಿಟ್ಟು ಅಧಿಕ ಪ್ರಸಂಗ ಮಾಡಲೇ ಏನು ತಂದುಕೊಂಡಿದ್ದೀವಿ ನಾವು ನಮ್ಮ ಭಾರವನ್ನು ಕಲಿಯಲಿಕ್ಕೆ ಸಾಧ್ಯವಾಗಲಿಲ್ಲವೋ ಏನೋ ಹೌದು ಅದು ನಮ್ಮನ್ನು ಅಧಿಕಾರಿ ವಿಚಾರಣೆ ಮಾಡ್ತಾ ಇದ್ದೀವಿ ಯಾರು ಹೇಳಿದ್ದು ಟೊಳ್ಳು ಅಂತ ನೀವು ಹಾಗೆ ಮುರಿದದ್ದು ಇಷ್ಟರಿಗೆ ಎಷ್ಟೋ ಮಂಗಗಳನ್ನು ನಾವು ನೋಡಿದ್ದೇವೆ ಒಂದೇ ಒಂದು ಇಷ್ಟರಿಗೆ ಉಪಚಾರ ಮಾಡಿ ಇದೇ ಅದಕ್ಕೆ ಕೇಳಿದ್ದು ಇಂಥ ಮಂಗ ಉಂಟಲ್ಲ ಅಂತ ನಮಗೆ ನೀಡಿರುವಾಗ ಆದ್ರೆ ಒಂದು ಸಂಗತಿ ಯಾವುದೇ ಪ್ರಾಣಿಗೂ ಒಂದು ಸಂಸ್ಕಾರ ಅಂತ ಹೇಳ್ತಾರೆ ಪ್ರಾಣಿ ಅದೇ ಅದಕ್ಕೆ ಅದರದ್ದೇ ಆದ ಕ್ರಮ ಇರ್ತದೆ ಮಂಗದಲ್ಲಿ ಅದನ್ನು ಹಾಳು ಮಾಡ್ತಾರೆ ಹೌದು ಆದ್ರೆ ಇದು ಹಾಳು ಮಾಡಿದ್ದು ಮಂಗ ಹಾಳು ಮಾಡಿದಾಗ ಇದು ಉದ್ದೇಶಪೂರ್ವಕ ಹಾಳು ಮಾಡಿದ್ದಾರೆ ನಮಗೆ ಕಾರಣ ನಿಮ್ಮ ಕಾರಣ ಇರ್ತದೆ ಉದ್ದೇಶ ಹೌದೌದು ಕಾರಣ ಇದು ಯಾವ ಊರು ಇದು ನಮ್ಮ ಊರು ಇದಕ್ಕೆ ಏನು ಹೆಸರು ಇದಕ್ಕೆ ಹೆಸರು ದ್ವಾರಕ್ಕೆ ಇಲ್ಲಿ ಆಡಳಿತ ಯಾರು ಇಲ್ಲೆಲ್ಲ ಭಯಂಕರ ದೊಡ್ಡ ಶೆಟ್ಟಿಗಾರ ಶಕ್ತಿ ಸಾಮರ್ಥ್ಯ ಇದ್ದಾರೆ ಅವರು ಯಾವತ್ತೂ ಇರ್ತಾರೆ ಎದುರೇ ಕಾಣಲಿಕ್ಕೆ ಸಿಕ್ಕುವುದಿಲ್ಲ ಮೇಲಿಂದೆಲ್ಲ ನೋಡುವವರಿದ್ದಾರೆ ಅಂದ್ರೆ ಮತ್ತೆ ಇಲ್ಲಿ ನಮ್ ಹೇಳುವವರು ಕೇಳುವವರು ಇವ ಹೇಳುವುದು ಬಹುಶಃ ಶಕ್ತಿಗಾರರು ನಾವು ಶಕ್ತಿಗಾರರು ಹೇಳುವವರು ಕೇಳುವವರು ಇದ್ದಾರೆ ನಮಗೆ ಅನ್ನ ಹಾಕುವವರು ಅನ್ನಪ್ಪ ಇದ್ದಾರೆ ಅದೆಲ್ಲ ಉಂಟೆ ಅಪ್ಪ ನಮಗೆ ಅನ್ನ ಹಾಕುವವರು ಅನ್ನಪ್ಪ ನಮಗೆ ಒಡೆಯರು ನಮಗೆ ದಾತಾರು ನಮಗೆ ನಮಗೆ ನೇತಾರರು ಇದ್ದಾರೆ ಹೌದು ನಿಮಗೆ ಕೃಷ್ಣಪ್ಪಣ್ಣ ಗೊತ್ತುಂಟ ಕೃಷ್ಣ ಅವರ ಅಣ್ಣ ಇದ್ದಾರೆ ಸರ್ವಾಧಿಕಾರಿ ಅವರು
ಕಾರ್ಯವಾಯಿತವರು. ಹಾಗಾಗಿ ನಾನು ಎಲ್ಲಿಯಾದ್ರೂ ದೂರು ಕೊಟ್ಟರೆ ಮಕ್ಕಳೇ ನಿಮಗೆ ಪಂಜರ ಬೇಡ, ಉಸಿರಿಲ್ಲದ ನೀರಿನಲ್ಲಿ ನುಂಗಿ. ಯಾರು ರಾಮನು? ಹೌದೌದು. ನಮ್ಮನ್ನು ತುಂಬ ದುಷ್ಟ. ಯಾರು ಹೆದರಿಕೆ ಇಲ್ವಾ? ನೀವು ಇಷ್ಟೆಲ್ಲ ಹೇಳುವಾಗ ಏನು ಮಾಡ್ತೇನೆ ಗೊತ್ತುಂಟಾ? ನಿಮ್ಮ ಬಾಲ ನನಗೆ ಸಿಕ್ಕುವುದಿಲ್ಲ. ಗಂಟಾಗಿ ಒಂದು ರುಚಿ ತೋರಿಸ್ತಿದ್ದೆ ನಾನು. ಇಷ್ಟು ಚಿಕ್ಕ ಬಾಲ ಇರಬಹುದು. ನೀವು ಮಾಡಿದ್ರೆ ಎಷ್ಟು ಮಾಡಿ ಉಪವನ ಇಂಥದ್ದು 100 ಉಂಟು ದ್ವಾರಕ್ಕೆ. 100. ನಾವು 100ಕ್ಕೂ ಕೈ ಹಾಕಿ. ನೀವು 100 ಅಲ್ಲ, ನಿಮಗೆ 60 ವೇಷ ಮಾಡಿ ಮತ್ತೆ 100ಕ್ಕೆ. ಏನಂತ ಗ್ರಹಿಸಿದ್ದೀರಿ? ನೀವು ಇಷ್ಟು ಮಾಡೋರು ಏನು ಮಾಡ್ತಾರೆ ಗೊತ್ತಿಲ್ಲ. ಏನು ಮಾಡ್ತಾರೆ?